ನಮಸ್ಕಾರ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮಲ್ಲಿಗೂ ಸ್ವಾಗತ. ತುಂಬ ಜನ ನನಗೆ ಮೆಸೇಜ್ ಮಾಡಿ ಕೇಳಿದ್ರಿ ಸೀಮಂತದ ಬ್ಲಾಗ್ ಮಾಡಿ ಅಂತ. ನಿಮಗೋಸ್ಕರ ಇವತ್ತು ನನ್ನ ಸೀಮಂತ ಹೇಗಿತ್ತು, ನಾನು ಹೇಗೆ ರೆಡಿ ಆದೆ, ಏನೆಲ್ಲ ಶಾಸ್ತ್ರ ಮಾಡಿದ್ವಿ, ಇದನ್ನು ತೋರಿಸೋದಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮೊದಲನೇದಾಗಿ ಸೀಮಂತ ಕುಟ್ಕೊಂಡಂಥ ಸೀರೆ ತೋರಿಸ್ತೀನಿ. ಇದು ಹಸಿರು ಕಲರ್ದೇ ತೊಗೊಳ್ಬೇಕು ಅಂದರು. ಅದಕ್ಕೆ ಬಾಟಲ್ ಗ್ರೀನ್ ಮತ್ತು ಪಿಂಕ್ ಕಾಂಬಿನೇಷನ್ ಇರುವಂತಹ ಮೈಸೂರು ಸಿಲ್ಕ್ ಸೀರೆ ತೊಗೊಂಡೆ. ಸ್ಯಾರಿ ಫುಲ್ ಈ ಥರ ಜರಿಯಲ್ಲಿ ಚೆಕ್ಸ್ ಇದೆ, ಮತ್ತು ಜರಿಯಲ್ಲೇ ಸ್ವಲ್ಪ ಮೀಡಿಯಮ್ ಸೈಜ್ ಇರುವಂಥ ಜರಿ ಪಿಂಕ್ ಬಾರ್ಡರ್ ಇದೆ. ಇದಕ್ಕೆ ಕಾಂಟ್ರಾಸ್ಟ್ ಪಿಂಕ್ ಸೆರಗು ಈ ಥರ ಚೆನ್ನಾಗಿತ್ತು. ಮತ್ತು ಇದೇ ಕಲರ್ದು ಬ್ಲೌಸ್ ಪೀಸ್ ಬಂದಿದೆ ಇದಕ್ಕೂ, ಬಟ್ ನಾನು ಹೊಲಿಸಿಲ್ಲ. ಕುಚ್ಚು ಹಾಕ್ಸ್ಕೊಂಡಿದ್ದೀನಿ ಸೆರಗಿಗೆ ಈ ಥರ ಗ್ರೀನ್ ಆ್ಯಂಡ್ ಪಿಂಕ್ ಮತ್ತು ಗೋಲ್ಡ್ ಕಾಂಬಿನೇಷನಲ್ಲಿ. ಇದೇ ಸೀರೆನ ನಾನು ಸೀಮಂತ ಕುಟ್ಕೊಂಡಿದ್ದು. ಇದು ಐ ಥಿಂಕ್ 33,000 ಆಯಿತು ತಗೊಳ್ಳೋದಕ್ಕೆ. ಇನ್ನು ಬ್ಲೌಸ್ ಪೀಸ್ ನಾನು ಬ್ಲೌಸ್ ಹೊಲಿಸ್ಲಿಲ್ಲ ಹೇಳ್ದಂಗೆ, ರೆಡಿಮೇಡ್ ಬ್ಲೌಸ್ ತೊಗೊಂಡೆ. ಇದು ಪಿಂಕ್ ಕಾಂಟ್ರಾಸ್ಟ್ ಇದ್ದಿದ್ದರಿಂದ ಅದನ್ನೇ ಮ್ಯಾಚ್ ಮಾಡಿದ್ದೀನಿ. ಇಲ್ಲಿ ತೋಳಲ್ಲೆಲ್ಲ ಸ್ವಲ್ಪ ಡಿಸೈನ್ ಇದೆ, ಮತ್ತು ಇಲ್ಲಿ ಬುಫ್ ಥರ ಎಲ್ಲ ಇದೆ. ಅದರಿಂದ ಸ್ವಲ್ಪ ಗ್ರ್ಯಾಂಡಾಗಿ ಬಟ್ ಕಂಫರ್ಟಬಲ್ ಆಗಿರುತ್ತೆ ಅಂತ ಇದನ್ನೇ ತೊಗೊಂಡೆ. ಇದನ್ನೇ ಉಟ್ಕೊಂಡೆ ಇಡೀ ಫಂಕ್ಷನ್. ತುಂಬ ಕಂಫರ್ಟಬಲ್ ಆಗಿತ್ತು. ಇದು ನನ್ನ ಸೀಮಂತದ ಸೀರೆ. ಇನ್ನು ಮೇಕಪ್ ವಿಷಯಕ್ಕೆ ಬರೋದಾದರೆ, ಪ್ರಿಯಾ ಚಂದ್ರ ಮೇಕವರ್ಸ್ ಮತ್ತು ಹೇರ್ ಸ್ಟೈಲ್ ಬೈ ಲಕ್ಷ್ಮೀ ರಂಗನಾಥನ್ ಅವರು ನನ್ನ ರೆಡಿ ಮಾಡಿದ್ರು. ಅವರೇ ಸ್ಯಾರಿ ಕೂಡ ಡ್ರೇಪ್ ಮಾಡಿದ್ರು. ತುಂಬ ಸಿಂಪಲ್ಲಾಗಿ ಎಲಿಗೆಂಟಾಗಿ ರೆಡಿ ಮಾಡಿದ್ರು. ನೀವು ನೋಡ್ಬೋದು, ಇದು ನನ್ನ ಫೈನಲ್ ಲುಕ್. ತುಂಬ ನ್ಯಾಚುರಲ್ ಆಗಿದೆ. ಐ ಶ್ಯಾಡೋಸ್ ಆಗಲಿ, ಹೇರ್ ಸ್ಟೈಲ್ ಆಗಲಿ, ಮೇಕಪ್ ಆಗಲಿ ಎಲ್ಲ ಸ್ಕಿನ್ ಟೋನಾಗಿ ಮ್ಯಾಚ್ ಮಾಡಿ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ರು. ತುಂಬ ಇಷ್ಟ ಆಯಿತು ನನಗೆ. ಮತ್ತು ಎಲ್ಲರೂ ಕೂಡ ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟರು. ನೀವು ನೋಡ್ಬೋದು ಹೇರ್ ಸ್ಟೈಲ್ ಎಷ್ಟು ನ್ಯಾಚುರಲ್ ಆಗಿ ಎಕ್ಸ್ಟೆನ್ಷನ್ ಕೊಟ್ಟು ಮಾಡಿದ್ದಾರೆ. ನನಗೆ ನಿಮ್ಮ ಕೆಲಸ ತುಂಬ ಇಷ್ಟ ಆಯಿತು ಪ್ರಿಯಾ ಆ್ಯಂಡ್ ಲಕ್ಷ್ಮಿ. ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಸೀಮಂತದ ಲುಕ್. ಇನ್ನು ಡೆಕೋರೇಷನ್ ವಿಷಯಕ್ಕೆ ಬರೋದಾದರೆ, ನಾವು ಮನೆಯಲ್ಲೇ ಫಂಕ್ಷನ್ ಮಾಡೋದು ಒಂದು 75 ಜನ ಅಂತ ಅಂದ್ಕೊಂಡು ಸಿಂಪಲ್ಲಾಗೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ಟೆರೆಸಲ್ಲೇ ಶಾಮಿಯಾನ ಹಾಕಿಸಿ ಒಂದು ಬ್ಯಾಕ್ ಡ್ರಾಪ್ ಪ್ಲ್ಯಾನ್ ಮಾಡಿದ್ವಿ. ಈ ರೀತಿ ಮಗುದು ಹೆಜ್ಜೆಗಳು ಮತ್ತು ಅಮ್ಮ ಮಗು ಇರುವಂಥ ಕಾರ್ಡ್ಬೋರ್ಡು, ಒಂದು ಈ ರೀತಿಯಾದ ಸೋಫಾ, ಇದನ್ನೆಲ್ಲ ಅರೇಂಜ್ ಮಾಡೋದಕ್ಕೆ ಹೇಳಿದ್ವಿ ನಮ್ಮ ಡೆಕೋರೇಷನ್ ಮಾಡೋರಿಗೆ. ತುಂಬ ಬ್ಯೂಟಿಫುಲ್ಲಾಗಿ ಮಾಡಿಕೊಟ್ರು, ನೀವು ನೋಡ್ತಿರೋ ಹಾಗೆ. ಫಂಕ್ಷನ್ ಶುರು ಮಾಡೋದಕ್ಕಿಂತ ಮುಂಚೆ ಮನೇಲೆಲ್ಲ ಪೂಜೆ ಮಾಡಿದ್ವಿ. ದೇವರ ಆಶೀರ್ವಾದ ಪಡೆದು ಎಲ್ಲ ಚೆನ್ನಾಗಾಗಲಿ ಅಂತ ಬೇಡ್ಕೊಂಡು, ಆಮೇಲಿಂದನೇ ಮೇಲೆ ಹೋಗಿ ಅಲ್ಲಿ ಮತ್ತೆ ದೀಪ ಹಚ್ಚಿ ಪೂಜೆ ಮಾಡಿ ನಾನು ಹೋಗಿ ಸೀಟಲ್ಲಿ ಕೂತೆ. ನೀವು ನೋಡ್ತಿರೋ ಹಾಗೆ ಇದೆಲ್ಲ ತಟ್ಟೆಗಳು ಜೋಡಿಸ್ಕೊಳ್ತಾ ಇದ್ರು. ಇನ್ನೂ ಎಲ್ಲರಿಗಿಂತ ಮೊದಲು ಆಬ್ವಿಯಸ್ಲಿ ಜಾರ್ಜ್ ನನಗೊಂದು ಹಾರ ಹಾಕಿ, ಬಳೆ ತೊಡಿಸಿ, ಆಮೇಲೆ ಅರ್ಶಿನ ಕುಂಕುಮ ಇಟ್ಟು ಹೂ ಮುಡಿಸಿ ವಿಶ್ ಮಾಡಿದ್ರು ಎಲ್ಲ ಒಳ್ಳೇದಾಗಲಿ ಅಂತ. ನಾನು ಅವ್ರಿಗೆ ಹಾರ ಹಾಕಿದೆ. ಒಂದು ಹಾರ ಎಕ್ಸ್ಚೇಂಜ್ ಕಾರ್ಯಕ್ರಮ ಶಾರ್ಟಾಗಿ, ಮತ್ತು ಈ ರೀತಿ ಫೋಟೋಸ್ ತೊಗೊಂಡ್ವಿ. ತಟ್ಟೆಗಳೆಲ್ಲ ಜೋಡಿಸಿದ್ರು. ಆಮೇಲೆ ಅಮ್ಮ ಬಂದು ಅವ್ರ ಕಡೆಯಿಂದ ಬಾಗ್ನ ಕೊಟ್ಟರು. ಹಾಗೆಯೇ ಚಿಕ್ಕಮ್ಮ ಬಂದರು, ಚಿಕ್ಕಪ್ಪ ಬಂದರು, ಮತ್ತು ಊರಿಂದ ಚಿಕ್ಕಪ್ಪ ಚಿಕ್ಕಮ್ಮ ಬಂದಿದ್ದರು. ಹಾಗೆಯೇ ಪ್ರತಿಯೊಬ್ಬರು ಬಂದವರು ಎಲ್ಲರೂ ಅವ್ರವ್ರ ಕಡೆಯಿಂದ ಒಂದು ಅರ್ಶಿನ ಕುಂಕುಮ ಇಟ್ಟು ಪ್ರೀತಿಯಿಂದ ಒಂದು ಗಿಫ್ಟ್ ಕೊಟ್ಟು ನಮ್ಗೆ ಒಳ್ಳೇದಾಗಲಿ, ಮಗು ಚೆನ್ನಾಗಿ ಬರಲಿ ಅಂತ ಹರಿಸಿದ್ರು. ಇನ್ನು ಜಾರ್ಜ್ ಕಡೆಯಿಂದನೂ ಅವ್ರ ತಂದೆ ತಾಯಿ ತಂಗಿರು ಎಲ್ಲರೂ ಬಂದಿದ್ದರು. ಅವರು ಕೂಡ ಎಲ್ಲರೂ ವಿಶ್ ಮಾಡಿ, ಸ್ವೀಟ್ ತಿನ್ನಿಸಿ, ಖುಷಿಯಾಗಿರಿ, ಒಳ್ಳೇದಾಗಲಿ, ಮಗು ಚೆನ್ನಾಗಿ ಬರಲಿ ಅಂತ ಎಲ್ಲರೂ ವಿಶ್ ಮಾಡಿದರು. ಸೊ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಅಂದರೆ ತಪ್ಪಾಗಲ್ಲ. ಅದು ತುಂಬ ಸಿಂಪಲ್ಲಾಗಿ ಸ್ವೀಟಾಗಿ ಇಟ್ಕೊಂಡಿದ್ವಿ. ಇನ್ನೂ ಮತ್ತು ಒಂದು ಸರ್ಪ್ರೈಸ್ ಇತ್ತು ನನಗೆ. ಅದು ಈ ಮುದ್ದಾದ ಕೇಕ್. ಹಿ ಆರ್ ಶಿ ವಿ ಲವ್ ಯು ಅಂತ, ಅಂದರೆ ಗಂಡಾಗಲಿ ಹೆಣ್ಣಾಗಲಿ ನಿಮ್ಮನ್ನು ಅಷ್ಟೇ ಪ್ರೀತಿಸ್ತೀವಿ ಅಂತ ಮಗುಗೆ ಹೇಳೋ ಒಂದು ಮೆಸೇಜ್ ಇದ್ದಿದ್ದು ಕೇಕ್. ಇದನ್ನು ಸರ್ಪ್ರೈಸ್ ಆಗಿ ಜಾರ್ಜ್ ನನಗೋಸ್ಕರ ಪ್ಲ್ಯಾನ್ ಮಾಡಿದರು. ಇಬ್ಬರು ಕೇಕ್ ಕಟ್ ಮಾಡಿದ್ವಿ, ಒಬ್ರಿಗೊಬ್ರು ತಿನ್ನಿಸ್ಕೊಂಡ್ವಿ, ಆಮೇಲೆ ಎಲ್ರಿಗೂ ಹಂಚಿದ್ವಿ. ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಜಾರ್ಜ್ ಫಾರ್ ದಿಸ್ ಕೇಕ್. ಇದಾದಮೇಲೆ ಮತ್ತೆ ಎಲ್ಲರೂ ಫ್ಯಾಮಿಲೀಸ್ ಜೊತೆಯಲ್ಲಿ ಫೋಟೋಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಇನ್ನು ಊರುಗಳಿಂದ ನಮ್ಮ ಸೋದರತ್ತೆಯವರೆಲ್ಲ, ನಮ್ಮ ಅಮ್ಮನ ಕಡೆಯವರು, ಅವರೆಲ್ಲರೂ ಬಂದಿದ್ದರು. ಅವರು ಎಲ್ಲ ಅರ್ಶಿನ ಕುಂಕುಮ ಕೊಟ್ಟು
ಹರಿಸಿ ಹಾರೈಸಿ ಹೋದರು. ಇನ್ನು ಅಕ್ಕಪಕ್ಕದ ಮನೆಯವ್ರು ಬಂದರು, ಫ್ರೆಂಡ್ಸ್ ಬಂದರು, ಫ್ಯಾಮಿಲೀಸ್ ಬಂದರು. ನಮಗೆ ತುಂಬ ಇಷ್ಟ ಆಗಿದ್ದೇನು ಈವೆಂಟಲ್ಲಿ ಅಂತಂದರೆ, ನಾವು ಅಂದ್ಕೊಂಡಿದ್ದೇನೆ ಒಂದು 70-75 ಜನ ಅಂತ. ಯಾಕಂದರೆ ಡೆಲಿವರಿ ಡೇಟ್ಗೆ ತುಂಬ ಹತ್ತಿರ ಇದ್ದೆ ನಾನು, ಅದರಿಂದ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇರಲಿಲ್ಲ. ಎಲ್ಲ ಪ್ಲ್ಯಾನ್ ಮಾಡಿ ಆಮೇಲೆ ಆಗಲಿಲ್ಲ ಅಂದರೆ ಅಂತ. ಬಟ್ ನಾವು ಕರೆದಿದ್ದ ಎಲ್ಲರೂ ಬಂದರು, ಅದು ತುಂಬ ಖುಷಿ ಆಯಿತು ಇಬ್ರಿಗೂ. ನೆಕ್ಸ್ಟ್ ನಂದೊಂದಷ್ಟು ಫೋಟೋಶೂಟ್ ಮಾಡಿದ್ವಿ, ಇನ್ನೊಂದಷ್ಟು ಜೊತೆಯಲ್ಲಿ ಫೋಟೋಸ್ ತಗೊಂಡ್ವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಜಿಂಜರ್, ನಮ್ಮ ಮುದ್ದಾದ ಮಗು, ಇಡೀ ಇವೆಂಟ್ ನನ್ನ ಜೊತೆಲೇ ಇದ್ದ. ಅವನ ಜೊತೆಲಿ ಒಂದಷ್ಟು ಫೋಟೋಸ್ ತೊಗೊಂಡ್ವಿ ಆ್ಯಸ್ ಅ ಫ್ಯಾಮಿಲಿ. ಇನ್ನು ಫ್ರೆಂಡ್ಸ್ ಬಂದರು, ಫ್ರೆಂಡ್ಸ್ ಜೊತೆಲಿ ಹಾಗೆಯೇ ಎಲ್ಲರ ಜೊತೆಲಿ ಫೋಟೋಸ್ ತೊಗೊಂಡು ನಂತರ ಊಟಕ್ಕೆ ಹೊರಟ್ವಿ. ಹೋಳಿಗೆ ಊಟ ಮಾಡಿಸಿದ್ವಿ ಫಂಕ್ಷನ್ಗೆ ಅಂಥೇಳಿ. ಎಲ್ಲರೂ ತುಂಬ ಇಷ್ಟಪಟ್ಟರು ಊಟ. ನಾವು ಕೂಡ ಹಾಗೆ ಪಂಕ್ತಿಲಿ ಕೂತ್ಕೊಂಡು ಒಬ್ರಿಗೊಬ್ರು ಸಿಹಿ ತಿನ್ನಿಸ್ಕೊಂಡು ಚೆನ್ನಾಗಿತ್ತು. 1 ವರ್ಷ ಆಗ್ತಾ ಬರ್ತಿದೆ ಇವೆಂಟ್ ಮುಗಿದು, ಬಟ್ ಇವತ್ತಿಗೂ ಮೆಮೊರೀಸ್ ಅಷ್ಟೇ ಫ್ರೆಶ್ ಆಗಿದೆ. ಇನ್ನು ಈ ಇಡೀ ಇವೆಂಟ್ನ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಕ್ಕೆ ಅಮ್ಮಂಗೆ, ಚಿಕ್ಕಮ್ಮಂಗೆ, ಫುಲ್ ಫ್ಯಾಮಿಲಿ ಮೆಂಬರ್ಸ್ಗೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಜಾರ್ಜ್ಗೆ ನಾನು ತುಂಬ ಹೃದಯದ ಥ್ಯಾಂಕ್ಸ್ ಹೇಳಲೇಬೇಕು. ನೋಡಿದ್ರಲ್ಲ, ಇದು ನನ್ನ ಸೀಮಂತದ ವಿಡಿಯೋ. ಸೀಮಂತದಲ್ಲೂ ಜಿಂಜು ನನ್ನ ಜೊತೆಲೇ ಇದ್ದ, ಈಗಲೂ ಅಷ್ಟೇ ಮಗು ಜೊತೆಲಿ ಯಾವಾಗಲೂ ಆಟ ಆಡ್ಕೊಂಡಿರ್ತಾನೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.